ಎಷ್ಟು ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು IAS IPS ಟಾಪ್ ಡಾಕ್ಟರ್ ಸರ್ಜನ್ಸ್ ಆಗಿರೋ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಫಾರ್ ಎಕ್ಸಾಂಪಲ್ ಐಮ್ ಸೇಯಿಂಗ್. ಸೊ ನಾವು ಅದನ್ನ ಒಂದು ಡಾಗ್ಮಾ ಥರ ಮಾಡ್ಕೊಂಡಿದ್ದೀವಿ. ಅಂಡರ್ ಸಮ್ ಪಿಯರ್ ಪ್ರೆಷರ್ ಕಾಂಪಿಟೇಟಿವ್ ವರ್ಲ್ಡ್ ಕ್ರಿಯೇಟ್ ಮಾಡ್ತೀವಿ. ಇದು ಮಕ್ಕಳಲ್ಲಿ ತುಂಬ ಸ್ಟ್ರೆಸ್ ಕೊಡ್ತಾ ಇದೆ. ನಮ್ಮ ಹತ್ರ ಬರ್ತಾರೆ 10, 12, 13 year old ಮಕ್ಕಳು ಕರ್ಕೊಂಡು, ಸರ್ ಅವನು ಇದು ಮಾಡ್ತಿಲ್ಲ, ಫೋಕಸ್ ಇಲ್ಲ, ಅಟೆನ್ಷನ್ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಒಂದು ಮಾತು ಕೇಳ್ತೀನಿ ಅವರಿಗೆ, ಸಿ ಈ 13 year old ಅಲ್ವಾ, ನೀವು ಅವನಿಗೆ ಹೇಳ್ತಾ ಇದ್ದೀರಾ ಅದು ಮಾಡೋ ಇದು ಮಾಡೋ ಇದು ಮಾಡೋ ಅದು ಮಾಡೋ, ಎಕ್ಸಾಮ್ ಬಂದಿದೆ ಅದು ಅವನ ಜೊತೆ ಕುತ್ಕೊಂಡು ನೀವು ಎಷ್ಟು ಸಲ ಅವನ ಮಾತು ಕೇಳಿದ್ದೀರಾ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್? ಏನು ನಡೀತಾ ಇದೆ, ಏನು ಬೇಕು, ಏನು ಆಗ್ತಿದೆ ಶೇರ್ ಮಾಡಿ. ಅವನ ಜೊತೆ ವಾಕ್ ಎಷ್ಟು ಸಲ ಹೋಗಿದ್ದೀರಾ? ಅವನ ಜೊತೆ ಅವ್ನ ಫೇವ್ರೆಟ್ ಸ್ಪೋರ್ಟ್ ಎಷ್ಟು ಸಲ ಆಟ ಆಡಿದ್ದೀರಾ? ಸರ್ ಯಾವಾಗಲೂ ವಿಡಿಯೋ ಗೇಮ್ ಇರ್ತಾರೆ ಸರ್, ಏನು ತಲೆ ಕೆಟ್ಟೋಗಿತ್ತು ಸರ್ ಅಂದು. ಸರ್ ಅವನ ಜೊತೆ ಕುತ್ಕೊಂಡು ವಿಡಿಯೋ ಗೇಮ್ ಒಂದ್ಸಲ ಆಟ ಆಡಿದ್ದೀರಾ? ಅವನ ಜೊತೆ ಎಷ್ಟು ಸಲ ಸಿ ಕನೆಕ್ಟ್ ಬಿಫೋರ್ ಯು ಕರೆಕ್ಟ್. ಅದು ಮಾಡಲ್ಲ ನಾವು ಬಾಸ್ ಪೇರೆಂಟ್ಸ್ ಆಗ್ಬಿಡ್ತೀವಿ. ಅಥಾರಿಟೇರಿಯನ್ ಪೇರೆಂಟಿಂಗ್ ಅಂದ್ರೆ ಏನು ಗೊತ್ತಾ? ನಾನು ಹೇಳ್ತಾ ಇದ್ದೀನಿ ಕುತ್ಕೋ, ನಾನು ಹೇಳ್ತಾ ಇದ್ದೀನಿ ಮಾಡೋ, ನಾನು ಹೇಳ್ತಾನೆ 9 ಗಂಟೆಗೆ ಮಲ್ಕೋ. ಯಾಕೆ ಮಲ್ಕೋಬೇಕು ಡ್ಯಾಡಿ? ಯು ಹ್ಯಾವ್ ಟು ಕಮ್ಯುನಿಕೇಟ್. ಸೊ ಈ ಪ್ರೆಷರಲ್ಲಿ ಅವರು ಒಂದು ರೇಸ್ ತರ ಆಗ್ಬೋದಾ ಇದ್ದಾರೆ. ನಾಳೆ ಆಫೀಸಿಗೆ ಹೋದ್ರು, ಅವರು ಕರಿಯರ್ ಮಾಡಿದ್ರು, ಅದೇ ಸ್ಟ್ರೆಸ್, ಅದೇ ಮೈಂಡ್ ಸೆಟ್ ಇರುತ್ತೆ. ಸಿ ಅದೊಂದು ಪಾರ್ಟ್ ಇರುತ್ತೆ ಬ್ರೈನ್ದು, ಸ್ಮಿತಾ ಮೇಡಮ್, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್, ಫ್ರಂಟಲ್ ಲೋಬ್, ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬ್ರೈನ್. ಇದು ಪೈಲಟ್ ತರ. ಇದು ಪೈಲಟ್ ಏನ್ ಮಾಡ್ತಾನೆ? ಎಲ್ಲ ಕಂಟ್ರೋಲ್ ಮಾಡ್ತಾನೆ. ಮಕ್ಕಳಲ್ಲಿ ಆ ಎಲ್ಲ ಪಾರ್ಟ್ ಆಫ್ ದ ಬ್ರೈನ್ ಡೆವಲಪ್ ಆಗಿರುತ್ತೆ. ಬೈ 5 years ಬ್ರೈನ್ ಇಸ್ ರೆಡಿ. ಈ ಒಂದು ಪಾರ್ಟ್ ಇದೆಲ್ಲ ಯಾವ ಏಜ್ ಅಲ್ಲಿ ಡೆವಲಪ್ ಆಗ್ಬೋದು? ಫುಲ್ ಅಂದ್ರೆ ಗೆಸ್ 32 years. ಇದೇನ್ ಮಾಡುತ್ತೆ ಗೊತ್ತಾ? ಡಿಸಿಷನ್ ಮೇಕಿಂಗ್, ಪ್ಲಾನಿಂಗ್, ಎಮೋಷನಲ್ ರೆಗ್ಯುಲೇಷನ್.